ಹೆಲೋ ಸ್ಟೂಡೆಂಟ್, ವೆಲ್ಕಮ್ ಟು ಸ್ಟಡಿ ಆಫ್ ಪರ್ಫೆಕ್ಟ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಎಕ್ಸಾಮ್ ಸಲುವಾಗಿ ಬಯಾಲಜಿ ಸಬ್ಜೆಕ್ಟ್ ನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ನಾನೀಗ ಆಲ್ರೆಡಿ ಎಲ್ಲ ಒಂದು PCMB ಸಬ್ಜೆಕ್ಟ್ ಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ 3 ಸಬ್ಜೆಕ್ಟ್ ಅಪ್ಲೋಡ್ ಮಾಡಿದ್ದೀನಿ. ಬಯಾಲಜಿ ಕೂಡ ಒಂದಿತ್ತು, ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು, ನೋಡಬಹುದು ನೀವು ಇಲ್ಲಿ. ಈ ರೀತಿ ಕಮೆಂಟ್ ಮಾಡ್ತಾ ಇದ್ರೆ ಇಷ್ಟು ಚಾಪ್ಟರ್ ಗಳು ಕೂಡ ಹೇಳಿದ್ರು ಅವರಿಗೆ. ಅಂದ್ರೆ ಅವ್ರ ಲೆಕ್ಚರರ್ ಎಷ್ಟು ಹೇಳ್ತಾರಲ್ಲ, ಒಂದೊಂದು ಕಾಲೇಜಲ್ಲಿ ಒಬ್ಬರಿಗೆ ಕಡಿಮೆ ಹೇಳ್ಬೋದು, ಒಬ್ಬರು ಜಾಸ್ತಿ ಹೇಳ್ಬೋದು. ಹಾಗಾಗಿ ಟೋಟಲ್ ಆಗಿ ಅವ್ರು ಎಷ್ಟು ಚಾಪ್ಟರ್ ಹೇಳಿದಾರಲ್ಲ, ನೀವೇ ಎಲ್ಲ ಸ್ಟೂಡೆಂಟ್ ಗಳು ಕಮೆಂಟ್ ಮಾಡಿರೋ ಪ್ರಕಾರ ಅಷ್ಟು ಚಾಪ್ಟರ್ ಗಳನ್ನ ಈ ವಿಡಿಯೋಲಿ ಮಾಡ್ತಾ ಇದೀವಿ. ಪ್ರತಿ ಚಾಪ್ಟರ್ ಅಂತಂದ್ರೆ ನಿಮ್ಗೆ ಬಯಾಲಜಿಯಲ್ಲಿ ಸೆಕೆಂಡ್ ಚಾಪ್ಟರ್ ಅಂತ ಹಿಡಿದು 6 ಚಾಪ್ಟರ್ ಮಟಾನು, ಹೌದಾ? ಪ್ರತಿ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳದ್ದು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ 5 ಚಾಪ್ಟರ್ ಗಳದ್ದು, ಹೌದಾ? 5 ಚಾಪ್ಟರ್ ಮಾಡ್ತಾ ಇದೀವಿ. ವಿಡಿಯೋನ ಪೂರ್ತಿ ನೋಡಿ, ಯಾಕಂತಂದ್ರೆ ಬಯಾಲಜಿ ತುಂಬಾ ಜನ ಕೇಳ್ತಾ ಇದ್ರು, ಅದೊಂದು ಬಿಟ್ಟಿರ್ಗಿಲ್ಲ, ಅದೊಂದು ಈಗ ಬಿಡ್ತಾ ಇದ್ದೀನಿ. ಪೂರ್ತಿ ನೋಡಿ, ಯಾಕಂತಂದ್ರೆ ನಿಮ್ಗೆ ಪ್ರತಿಯೊಂದು ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ವಿತ್ ಇನ್ನೊಂದು ಮೇನ್ ಪಾಯಿಂಟ್ ಏನಂತಂದ್ರೆ, ಬಯಾಲಜಿಯಲ್ಲಿ ನಿಮ್ಗೆ ಫಿಕ್ಸ್ ಕ್ವಶನ್ಸ್ ಗಳು ಈಗ ಯಾವ ರೀತಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಲ್ಲಿ ಕೂಡ ಒಂದೊಂದರಲ್ಲಿ ಸಿಗುತ್ತೆ. ಯಾವ ರೀತಿ ಫಿಸಿಕ್ಸ್, ಕೆಮಿಸ್ಟ್ರಿ ಜಾಸ್ತಿ ಸಿಗುತ್ತೆ ನೋಡಿ, ಅದೇ ರೀತಿ ನಾವು ಬಯಾಲಜಿಯಲ್ಲಿ ಸಿಗೋದಿಲ್ಲ. ಬಯಾಲಜಿ ಅಂತಂದ್ರೆ ಪೂರ್ತಿ ಯಾವ ರೀತಿ ನೀವು ಈಗ ಉದಾಹರಣೆಗೆ ಎಕ್ಸಾಂಪಲ್ ಆಯ್ತು ಅಂದ್ರೆ ಕನ್ನಡ ಈ ರೀತಿ, ಹೌದಾ? ಯಾಕಂದ್ರೆ ಅದಷ್ಟು ಒಂದು ಚಾಪ್ಟರ್ ನ ಪೂರ್ತಿ ಓದಿದಾಗ ಅದ್ರ ಮೇಲೆ ಯಾವ್ದೇ ಕ್ವಶನ್ಸ್ ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತಲ್ಲ, ಅದೇ ರೀತಿಯಾಗಿ ಬಯಾಲಜಿಯಲ್ಲಿ ಕೂಡ ಪೂರ್ತಿ ನೀವೆಲ್ಲ ಓದ್ಕೊಳ್ಬೇಕಾಗುತ್ತೆ, ಅಂದಾಗಲೇ ಒಂದಿಷ್ಟು ಬರುವಂತದ್ದು. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಯಾವ ರೀತಿ ಕೊಡ್ತೀನಿ ಅಂತಂದ್ರೆ, ತುಂಬಾ ಸಲ ರಿಪೀಟ್ ಆಗಿರತಕ್ಕಂಥ ಕ್ವಶನ್ಸ್ ಗಳು, ಹೌದಾ? ಎನ್ಯುವಲ್ ಎಕ್ಸಾಮ್ ಆಯ್ತು, ಮತ್ತೆ ಎಕ್ಸಾಮ್ಸ್ ಗಳಿಗೆ ಆಯ್ತು, ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ರಿಪೀಟ್ ಆಗಿರತಕ್ಕಂಥ ಕ್ವಶನ್ಸ್ ಗಳು ಏನಾಗಿರುತ್ತೆ ನೋಡಿ, ಅವುಗಳನ್ನ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ ಈ ವಿಡಿಯೋದಲ್ಲಿ ಕೊಡ್ತಾ ಇರ್ತೀವಿ. ಓಕೆ, ವಿಡಿಯೋನ ಎಂಟು ನೋಡಿ, ಮತ್ತೆ ನಿಮ್ಗೆ ಹೇಳ್ತಿರ್ತೀನಿ ಯಾವ ಒಂದು ಎಕ್ಸಾಮ್ಗೆ ಯಾವ ರೀತಿ ಇನ್ನೂ ಎಷ್ಟು ಓದ್ಕೋಬಹುದು ಈ ಚಾಪ್ಟರ್ ಮೇಲೆ ಅಂತ ಹೇಳಿ ಪೂರ್ತಿ ಡೀಟೇಲ್ಸ್ ಅನ್ನ ಹೇಳ್ತೀವಿ. ಅದಕ್ಕೆ ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಹೇಳ್ತಾ ಇರ್ತೇನೆ, ಇಲ್ಲಿ ಬರುತ್ತೆ ಫಸ್ಟ್ ಚಾಪ್ಟರ್. ನಾನು ನಿಮ್ಗೆ ಇದ್ರ ಹೇಳ್ತಾ ಇರೋದು ಫಸ್ಟ್ ಚಾಪ್ಟರ್, ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಈ ಚಾಪ್ಟರ್ ಅಲ್ಲಿ ನಾವು ಯಾವ್ದೇ ರೀತಿ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಏನ್ ಹೇಳ್ತಾರಲ್ಲ, ಡೈರೆಕ್ಟ್ ಆಗಿ ನಿಮ್ಗೆ ಇಂಪಾರ್ಟೆಂಟ್ ಜಾಸ್ತಿ ಮಾರ್ಕ್ಸ್ ಬರುವಂತ 3 ಅಥವಾ 5 ಮಾರ್ಕ್ಸ್ ಗೆ ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ 3 or 5 ಮಾರ್ಕ್ಸ್ ಕ್ವಶನ್ಸ್. ಇದ್ರೊಳಗಡೆ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಮೆನ್ಷನ್ ದ ಮೇನ್ 3 ಇವೆಂಟ್ಸ್ ಇನ್ ಸೆಕ್ಸುವಲ್ ರೀಪ್ರೊಡಕ್ಷನ್, ಹೌದಾ? ಇದು ನಿಮ್ಗೆ ಈ ಕ್ವಶನ್ಸ್ 3 ಮಾರ್ಕ್ಸ್ ಬರುವಂತದ್ದು. ಇದೇನ್ 5 ಮಾರ್ಕ್ಸ್ ಬರುವಂತ ಕ್ವಶನ್ ಅಲ್ಲ, 3 ಮಾರ್ಕ್ಸ್ ಬರುವಂತ ಕ್ವಶನ್. ಈ ಒಂದು ಕ್ವಶನ್ ಆನ್ಸರ್ ತುಂಬಾ ಶಾರ್ಟ್ ಆಗಿರ್ತಕ್ಕಂಥದ್ದು. ಏನ್ ಕೇಳಿದಾರಲ್ಲ, ಮೇನ್ 3 ಇವೆಂಟ್ಸ್ ಅಂತ ಕೇಳಿದ್ದಾರೆ, ಹೌದಾ? ಏನಿದೆ ಅಂತ ಅಂದ್ರೆ ಫರ್ಟಿಲೈಸೇಷನ್, ಇನ್ನೊಂದು ಫ್ರೀ ಫರ್ಟಿಲೈಸೇಷನ್, ಇನ್ನೊಂದು ಪೋಸ್ಟ್ ಫರ್ಟಿಲೈಸೇಷನ್. ಇದಿಷ್ಟೇ ಅದ್ರ ಆನ್ಸರ್, ಈ ಕ್ವಶನ್ ಆನ್ಸರ್, ಹೌದಾ? ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತೆ ಎನ್ಯುವಲ್ ಎಕ್ಸಾಮ್ 2 ಸಲ ಕೇಳಿದ್ರು, ಇಂತ ಫಸ್ಟ್ ಟೆಸ್ಟ್ ಎಕ್ಸಾಮ್ ಗಳಲ್ಲಿ ತುಂಬಾ ಜಾಸ್ತಿ ಸಲ ಕೇಳಿದ್ದು, ಆದ ಕಾರಣ ಈ ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ ಒಳಗಡೆ 3 ಮಾರ್ಕ್ಸ್ ಕೇಳುವಂತ ಪ್ರಶ್ನೆ, ಇಷ್ಟೇ ಆನ್ಸರ್ ಇದೆ, ಹೌದಾ? ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟೈಪಿಕಲ್ ಫ್ಲವರ್. ಈ ಚಾಪ್ಟರ್ ಮೇಲೆ ಇರತಕ್ಕಂಥದ್ದು ಒಂದು ಫ್ಲವರ್, ಹೌದಾ? ಡಯಾಗ್ರಾಮ್ ನೋಡ್ಕೋಬಹುದು ನೀವು, ಈ ರೀತಿಯಾಗಿದೆ. ಇದ್ರೊಳಗಡೆ ಏನಾಗುತ್ತೆ, ನಿಮ್ಗೆ ಒಂದು ಫ್ಲವರ್ ನ ಕೇಳಿ ಇದು 3 ಮಾರ್ಕ್ಸ್ ಗಾದ್ರೂ ಕೊಡ್ಬೋದು, 5 ಮಾರ್ಕ್ಸ್ ಗಾದ್ರೂ ಕೊಡ್ಬೋದು. ಯಾಕಂದ್ರೆ ನಿಮ್ಗೆ ಪೂರ್ತಿ ಒಂದು ಡಯಾಗ್ರಾಮ್ ಕೇಳಿ ಅದನ್ನ ಲೇಬಲ್ ಮಾಡ್ಬೇಕು ಅಷ್ಟನ್ನು. ಒಂದು ನಿಮ್ಗೆ 5 ಮಾರ್ಕ್ಸ್ ಕೇಳಿದ್ರೆ 10 ಲೇಬಲ್ ಮಾಡಬೇಕಾಗುತ್ತೆ, ಅಥವಾ 3 ಮಾರ್ಕ್ಸ್ ಬಂದ್ರೆ ಕೇಳಿದ್ರೆ ನಿಮ್ಗೆ ಅಷ್ಟೇ 7 ರಿಂದ 8 ಲೇಬಲ್ ಗಳನ್ನ ಮಾಡಬೇಕಾಗುತ್ತೆ 3 ಮಾರ್ಕ್ಸ್ ಸಲುವಾಗಿ. ಇದು ಜಾಸ್ತಿ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಬರುವಂತ ಕ್ವಶನ್. ಬಟ್ ಇನ್ನು ಇದು ಕ್ವಶನ್. ಥರ್ಡ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ವಿತ್ ಅ ಲೇಬಲ್ ಡಯಾಗ್ರಾಮ್, ಹೌದಾ? ಇಲ್ಲಿ ನೀವು ನೋಡಬಹುದು, ಡಯಾಗ್ರಾಮ್ ನೋಡ್ಕೊಳ್ಳಿ, ಹೌದಾ? ಈ ಕ್ವಶನ್ ಏನ್ ಕೇಳಿದ್ರೆ ನಿಮ್ಗೆ ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದ ಯಂಗ್ ಆಂಥರ್. 2 ಡಯಾಗ್ರಾಮ್ ಇದೆ ಟೋಟಲ್ ಆಗಿರ್ತದೆ, ಹೌದಾ? ಅದು ಒಂದು ಡಯಾಗ್ರಾಮ್ ಅಂತೂ ಒಂದು ಪಾರ್ಟ್ಸ್ ಇದು, ಅದನ್ನು ಕೂಡ ಸಪರೇಟ್ ಡಯಾಗ್ರಾಮ್ ತೆಗಿಬೇಕಾಗುತ್ತೆ, ಹೌದಾ? ಹಾಗಾಗಿ ಏನಾಗುತ್ತೆ, ಇದು 3 ಮಾರ್ಕ್ಸ್ ಗೆ ಕೇಳಬಹುದು, ಇಲ್ಲ 5 ಮಾರ್ಕ್ಸ್ ಗೆ ಕೇಳಬಹುದು. ಜಾಸ್ತಿ ಸಲ ಇಂಥ ಎಕ್ಸಾಮ್ ಗಳಲ್ಲಿ 3 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ. 3 ಮಾರ್ಕ್ಸ್ ಬಂದ್ರೆ ಏನ್ ಬರುತ್ತೆ, ಆ ಡಯಾಗ್ರಾಮ್ ಗಳಿಂದ ನೋಡಿ, ಓನ್ಲಿ ಡಯಾಗ್ರಾಮ್ಸ್ ಅಷ್ಟೇ ಕೇಳ್ತಾರೆ, ಎಕ್ಸ್ಪ್ಲೇನ್ ಕೇಳೋದಿಲ್ಲ, ಹೌದಾ? 3 ಮಾರ್ಕ್ಸ್ ಕೇಳ್ತಾರೆ, ಡಯಾಗ್ರಾಮ್ ಅಷ್ಟೇ ಕೇಳ್ತಾರೆ. 2 ಡಯಾಗ್ರಾಮ್ ತೆಗೆದು ಲೇಬಲ್ ಮಾಡಬೇಕು, ಅದ್ರ ಎಷ್ಟು ಲೇಬಲ್ ಇದೆಲ್ಲ ಅಷ್ಟೇ ಮಾಡಬೇಕು. ಅವನಷ್ಟು ಮಾಡಿದ್ರೆ 3 ಮಾರ್ಕ್ಸ್. ಒಂದೆಲ್ಲ ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಡಯಾಗ್ರಾಮ್ ಅನ್ನ ತೆಗಿಬೇಕು, ಲೇಬಲ್ ಮಾಡಬೇಕು, ವಿತ್ ಎಕ್ಸ್ಪ್ಲೇನ್ ಮಾಡಬೇಕು. ಅದನ್ನ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸ್. ಈ ಕ್ವಶನ್ ಏನಿದೆ ನೋಡಿ ಡಯಾಗ್ರಾಮ್, ಇದು ತುಂಬಾ ಇಂಪಾರ್ಟೆಂಟ್. ಇಂಥ ಎಕ್ಸಾಮ್ ಗಳಲ್ಲಿ ಫಸ್ಟ್ ಟೆಸ್ಟ್ ಅಂತ ಎಕ್ಸಾಮ್ ಗಳಲ್ಲಿ ಇದು ಜಾಸ್ತಿ ಸಲ ರಿಪೀಟ್ ಆಗುವಂತ ಒಂದು ಕ್ವಶನ್ಸ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರ್ ಅಲ್ಲಿ. ಇದನ್ನೊಂದು ಮೊದಲು ಫಸ್ಟ್ ಟೈಮ್ ಸ್ಟಡಿ ಮಾಡಿ, ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಪೊಲೆನ್ ಗ್ರೈನ್ ಮೇಲ್ ಗೆಮೆಟೋಫೈಟ್. ಅದ ಇನ್ನೊಂದು ಹೇಳ್ಬಿಡ್ತೀನಿ. ಫಿಫ್ತ್, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮ್ಯಾಚುರ್ ಎಂಬ್ರಿಯೋ ಸ್ಯಾಕ್, ಹೌದಾ? ಈ ಮೇಲ್ ಗೆಮೆಟೋಫೈಟ್ ಡಯಾಗ್ರಾಮ್ ನೋಡ್ಕೋಬಹುದು ನೀವು, ಈ ರೀತಿಯಾಗಿದೆ. ಇನ್ ನಂತರ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮ್ಯಾಚುರ್ ಎಂಬ್ರಿಯೋ ಸ್ಯಾಕ್, ಇದ್ದು ಕೂಡ ಡಯಾಗ್ರಾಮ್ ನೋಡ್ಕೋಬಹುದು, ಈ ರೀತಿಯಾಗಿದೆ. ಇವು 2 ಏನಿದೆ ಅಂತಂದ್ರೆ ಒಂದು ಕ್ವಶನ್ಸ್ ಗಳು 5 ಮಾರ್ಕ್ಸ್ ಬರುವಂತ ಕ್ವಶನ್ಸ್ ಗಳು ಇವು, ಹೌದಾ?
ಈ 3 ಮಾರ್ಕ್ಸ್ ಏನು ಬರುತ್ತಲ್ಲ ಇವೆರಡು ಕೂಡ 5 ಮಾರ್ಕ್ಸ್ ಬರುವಂತ ಕ್ವಶನ್ಸ್. ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರೊಳಗಡೆ, ಯಾಕಂತಂದ್ರೆ ಇವು ಆನ್ಯುವಲ್ ಎಕ್ಸಾಮ್ ಕೂಡ ಜಾಸ್ತಿ ಸಲ ಬಂದಿದೆ. ಮತ್ತೆ ಇದ್ರ ಮೇಲೆ 5 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳೋದಾದ್ರೆ ಇವೆರಡು ಇಂಪಾರ್ಟೆಂಟ್ ಕ್ವಶನ್ಸ್ ಒಳಗೆ ಇವ್ನ ಹಾಕಿದ್ದೀನಿ, ಯಾಕಂದ್ರೆ ತುಂಬಾ ಸಲ ಬಂದಿರ್ತಕ್ಕಂಥ ಕ್ವಶನ್ಸ್ ಗಳು, ಹಾಗಾಗಿ ಇವ್ನ ಹಾಕಿದ್ದೀನಿ. ಇನ್ ನಂತರ ಈ ಚಾಪ್ಟರ್ ಮೇಲೆ ನಾನು ಇಷ್ಟೇ ಹೇಳಿದೆ, ಒಂದು 5 ಕ್ವಶನ್ ಹೇಳಿದೆ, 3 to 5 ಮಾರ್ಕ್ಸ್ ಅಂತ ಹೇಳಿ. 3 ಮಾರ್ಕ್ಸ್ ಒಂದು 2 ಕ್ವಶನ್ ಇದೆ ಇದರೊಳಗೆ, 5 ಮಾರ್ಕ್ಸ್ ಒಂದು 3 ಕ್ವಶನ್ ಇವೆ, ಹೌದಾ? ಅಥವಾ ನೀವು 3 ಮಾರ್ಕ್ಸ್ ಒಂದು 3ನೇ ಕ್ವಶನ್ ಏನ್ ಹೇಳಿದ್ರೆ ಹೆಂಗೆ ಅಂತಾರು 2 ಡೈಗ್ರಾಮ್ ಇದ್ದು ಅದು 3 ಮಾರ್ಕ್ಸ್ ಬರುವಂತ ತುಂಬಾ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದರಲ್ಲಿ 3 ಮಾರ್ಕ್ಸ್ 5 ಮಾರ್ಕ್ಸ್ ಇದೆ ಅಷ್ಟೇ. ಇನ್ ನಂತರ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್, ಈ ಚಾಪ್ಟರ್ ಮೇಲೆ ಎಕ್ಸ್ಟ್ರಾ ಕ್ವಶನ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಅಂದ್ರೆ ಈ ಚಾಪ್ಟರ್ 5 ಮಾರ್ಕ್ಸ್ ಒಳಗಡೆ ನಿಮ್ಗೆ ಒಂದ್ 2 ಎಕ್ಸ್ಟ್ರಾ ಕ್ವಶನ್ ಇದೆ, ಹೌದಾ? ಅವು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಿಸ್ ಆಗಿ ನಿಮ್ಗೆ ಒಂದೆರಡು ತುಂಬಾ ಓದಿರ್ತೀರಾ, ಅದ್ರ ಬದಲಿ ನೀವು ಇವು ಕ್ವಶನ್ ಬಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ಬಿಡ ಅಂತ ಹೇಳಿ 2 ಕ್ವಶನ್ ಹೇಳ್ತಾ ಇದೀನಿ. ಅದ್ರೊಳಗಡೆ ಎಕ್ಸ್ಟ್ರಾ ಕ್ವಶನ್ ಒಳಗಡೆ ಮೊದಲನೇದು, ರೈಟ್ ದ ಇವೆಂಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಫಿಮೇಲ್ ಗೇಮೆಟೋಫೈಟ್ ಇನ್ ಕರೆಕ್ಟ್ ಆರ್ಡರ್, ಹೌದಾ? ಡೈಗ್ರಾಮ್ಸ್ ಅನ್ನು ನೋಡಬಹುದು. ಈ ರೀತಿಯಾಗಿ ಕರೆಕ್ಟ್ ಆರ್ಡರ್ ಮುಖಾಂತರ ನೀವು ಅವನು ಎಕ್ಸ್ಪ್ಲೇನ್ ಮಾಡ್ಕೊಂತ ಡೈಗ್ರಾಮ್ ಕೂಡ ತೆಗಿಬೇಕಾಗುತ್ತೆ, ಹೌದಾ? ಈ ರೀತಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ ನಂತರ ಸೆಕೆಂಡ್ ಒನ್, ವಾಟ್ ಈಸ್ ದ ಡಬಲ್ ಫರ್ಟಿಲೈಸೇಷನ್, ಡಿಸ್ಕ್ರೈಬ್ ಫರ್ಟಿಲೈಸರ್ ಎಂಬ್ರಿಯೋಸೈಟ್ ವಿತ್ ದ ಲೇಬಲ್ ಡೈಗ್ರಾಮ್, ಹೌದಾ? ಇದನ್ನ ಡೈಗ್ರಾಮ್ ನೋಡ್ಕೋಬಹುದು ನೀವು. ಇದು ಈ ರೀತಿಯಾಗಿದೆ. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ 5 ಮಾರ್ಕ್ಸ್ ಗೆ. ಇದು ಇವೆರಡು ಕ್ವಶನ್ಸ್ ಒಂದ್ 2-3 ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು 5 ಮಾರ್ಕ್ಸ್ ಒಳಗಡೆ. ಹಾಗೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಈ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದು, ಹೌದಾ? ಇದು ಫಸ್ಟ್ ಚಾಪ್ಟರ್ದು. ಇದ್ರ ಮೇಲೆ ಇಷ್ಟು ಕ್ವಶನ್ಸ್ ಹೇಳಿದೆ. ನಿಮ್ಗೆ ಇನ್ನು ಆಗ್ಲೇ ಹೇಳ್ತಾ ಇದೀನಿ, ಬಯಾಲಜಿಯಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಬಿದ್ದಿರ್ತಕ್ಕಂಥ ಯಾವ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ಇದ್ರ ಮೇಲೆ ನೀವು ಇರ್ತಕ್ಕಂಥ ಇನ್ನು ಹೆಚ್ಚಿಗೆ ಕ್ವಶನ್ಸ್ ಗಳನ್ನ ಓದ್ಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ಯಾವ ಚಾಪ್ಟರ್ ಮೇಲೆ ಓದ್ಬೇಕಂತ ಹೇಳಿ. ಈ ಚಾಪ್ಟರ್ ಮೇಲೆ ಸ್ವಲ್ಪ ಓದಿ, ಬಹಳ ಓದ್ಬೇಡಿ, ಎಕ್ಸ್ಟ್ರಾ ಕ್ವಶನ್ಸ್ ಗಳು, ಹೌದಾ? ಯಾಕಂದ್ರೆ ಇವು ಜಾಸ್ತಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೀನಿ, ಅದ್ರ ಮೇಲೆ ಒಂದ್ 2 ಎಕ್ಸ್ಟ್ರಾ ಕ್ವಶನ್ ಓದ್ಬಿಡಿ ಇಷ್ಟೇ, ಹೌದಾ? ಮತ್ತೆ ನಿಮ್ಗೆ ಈಗ ಏನ್ ಹೇಳ್ತಾ ಇದ್ದೀನಿ ಬಯಾಲಜಿ, ಇದ್ರ PDF ಕೂಡ ಕೊಡ್ತಾ ಇದ್ದೀನಿ. ನಾನು ನಿಮ್ಗೆ ಮ್ಯಾಥ್ಸ್ ಕೊಟ್ಟಿರ್ಕಿಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಕೊಟ್ಟಿದ್ದೆ. ಮ್ಯಾಥ್ಸ್ ಅಲ್ಲಿ ನಿಮ್ಗೆ ತುಂಬಾ ಅದರ ಎಕ್ಸಾಂಪಲ್ ಟೈಪ್ ಸಿಗುತ್ತೆ, ಅದೇ ನಿಮ್ಗೆ ಕ್ವಶನ್ ಫಿಕ್ಸ್ ಅಂತ ಇರ್ಲಿಲ್ಲ. ಹಾಗಾಗಿ 5 ಮಾರ್ಕ್ಸ್ ಅಲ್ಲಿ ನಿಮ್ಗೆ ಸಿಗುತ್ತದು, ಬಟ್ ಉಳಿದಿದ್ರೊಳಗೆ ಸಿಗೋಲ್ಲ. ಹಾಗಾಗಿ ನಿಮ್ಗೆ ಅಲ್ಲೇ ನೋಟ್ ಮಾಡ್ಕೊಂತ ಹೇಳಿದ್ದೆ. ಬಟ್ ಬಯಾಲಜಿ ಇದ್ದು PDF ಕೊಡ್ತಾ ಇದ್ದೀನಿ, ವಿಡಿಯೋ ಡಿಸ್ಕ್ರಿಪ್ಷನ್ PDF ಲಿಂಕ್ ಇರುತ್ತೆ, ಅದು ಲಾಸ್ಟ್ ಟೈಮ್ ಕೊಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ PDF ನೋಡ್ಬಿಡೋಣ ಕ್ವಶನ್ ಅರ್ಥ ಆಗೋದಿಲ್ಲ. ಏನ್ ಬಯಾಲಜಿ ಮೊದಲೇ ನಿಮ್ಗೆ ಒಂದ್ ಸ್ವಲ್ಪ ಇದಿರುತ್ತೆ, ಪ್ರಾಬ್ಲಮ್ ಗೊತ್ತಾಗಲ್ಲ ಯಾವ್ಯಾವ ಕ್ವಶನ್ಸ್ ಗಳು ಹೆಂಗೆ ಅಂತ ಹೇಳಿ. ಹಾಗಾಗಿ ನಾನು ವಿಡಿಯೋನ ಪೂರ್ತಿ ನೋಡೋದು ಮತ್ತೆ ತಿಳಿಸ್ಕೊಂತ ಹೋಗ್ತಿದ್ದೀವಿ. ಹೇಳಿದ್ನಲ್ಲ ಯಾವ ರೀತಿ ನಿಮ್ಗೆ 2 ಡೈಗ್ರಾಮ್ ಹೆಂಗೆ ಅಂತಾರು ಅದು ಯಾವ ರೀತಿ ಬರುತ್ತೆ, 3 ಮಾರ್ಕ್ಸ್ 5 ಮಾರ್ಕ್ಸ್ ಹಿಂಗೆಲ್ಲ ಒಂದೊಂದು ಕೂಡ ಸಪರೇಟ್ ಆಗಿ ಹೇಳ್ತಾ ಇರ್ತೀವಿ. ಹಾಗೆ ವಿಡಿಯೋನ ಹೇಳ್ತೇನೆ ಕಾರಣಿ. ಓಕೆ, ಇದಿಷ್ಟು ಈ ಚಾಪ್ಟರ್ ಮೇಲೆ. ಇನ್ನು ಸೆಕೆಂಡ್ ಚಾಪ್ಟರ್ ನೋಡೋಣ. ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಹ್ಯೂಮನ್ ರೀಪ್ರೊಡಕ್ಷನ್, ಹೌದಾ? ಈ ಚಾಪ್ಟರ್ ಮೇಲೆ ನಿಮ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಡೈಗ್ರಾಮ್ಸ್. ಈ ಚಾಪ್ಟರ್ ಡೈಗ್ರಾಮ್ಸ್ ಅಂತ ಹೇಳಿ ಸ್ಪೆಷಲ್, ಹೌದಾ? ಯಾವ ರೀತಿ ಅಂತ ಹೇಳಿ ನೋಡೋಣ. ಮೊದಲಿದ್ರೊಳಗಡೆ 2 or 3 ಮಾರ್ಕ್ಸ್ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಹೌದಾ? ಅದನ್ನ ಹಾಕ್ತಾ ಇದೀನಿ. ಒಂದೇ ಕ್ವಶನ್ಸ್ ಹೇಳಿದೀನಿ, ಅದನ್ನ ನೋಡಬಹುದು. ವಾಟ್ ಈಸ್ ದ ಪ್ಲಾಸೆಂಟಾ, ಮೆನ್ಷನ್ 1 ಹಾರ್ಮೋನ್ ಸೀಕ್ರೆಟೆಡ್ ಬೈ ಪ್ಲಾಸೆಂಟಾ. ಈ ಕ್ವಶನ್ ಏನಿದೆ ಈ ಒಂದು ಫಸ್ಟ್ ಟೆಸ್ಟ್ ಆಯ್ತು. ಇಂತ ಒಂದು ಎಕ್ಸಾಮ್ ಗಳಲ್ಲಿ ಜಾಸ್ತಿ ಬರುವಂತದ್ದು 2 ಅಥವಾ 3 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ, ಹೌದಾ? 2 ಕೊಟ್ಟಿದ್ದೀನಿ, ನಿಮ್ಗೆ ಯಾವಾಗ ಬೇಕಾದ್ರೆ ಕೇಳಬಹುದು. ಮತ್ತೆ ಜಾಸ್ತಿ ಬರೋ ಕಾರಣ ಈ ಕ್ವಶನ್ಸ್ ಕೊಟ್ಟಿದ್ದು, ಒಂದೇ ಕ್ವಶನ್ ಕೊಟ್ಟಿದ್ದೀನಿ. ಇದ್ರ ರಿಲೇಟೆಡ್ ಬೇರೆ ಬರುವುದು, ಬಟ್ ಜಾಸ್ತಿ ಇಂಪಾರ್ಟೆಂಟ್ ಇದು ಈ ಕ್ವಶನ್ಸ್, ಹೌದಾ? ಇದನ್ನ ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ, ಓದ್ಕೊಳ್ಳಿ ಈ ಕ್ವಶನ್ ನ. ಇನ್ನಂದ್ರೆ ಅದೇ ರೀತಿಯಾಗಿ 3 or 5 ಮಾರ್ಕ್ಸ್ ಕ್ವಶನ್ ನೋಡೋಣ. ಇದರಲ್ಲಿ ಒಂದು 2 ಕ್ವಶನ್ ಕೊಟ್ಟಿದ್ದೀನಿ. ಈ ಯಾಕೆ 3 or 5 ಮಾರ್ಕ್ಸ್ ಅಂತ ಅಂದ್ರೆ ನಿಮ್ಗೆ 5 ಮಾರ್ಕ್ಸ್ ಗಾದ್ರೂ ಬರ್ಬೋದು ಅಥವಾ 3 ಮಾರ್ಕ್ಸ್ ಗಾದ್ರೂ ಕೇಳಬಹುದು. ಈಗ 3 ಮಾರ್ಕ್ಸ್ ಇರೋ ಕ್ವಶನ್ 5 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ 3 or 5 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ನೋಡೋಣ. ಇದರೊಳಗಡೆ ಮೊದಲನೇ ಕ್ವಶನ್, ಡ್ರಾ ಅ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ದ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಮೆಮರಿ ಗ್ಲ್ಯಾಂಡ್, ಹೌದಾ? ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಮೆಮರಿ ಗ್ಲ್ಯಾಂಡ್ ಇದೊಂದು ಡೈಗ್ರಾಮ್ ನೋಡ್ಕೋಬಹುದು. ಈ ರೀತಿಯ ಡೈಗ್ರಾಮ್ ಇದೆ. ಇನ್ನೊಂದು ಸೆಕೆಂಡ್ ಕ್ವಶನ್, ಡ್ರಾ ಅ ನೀಟ್ ಲೇಬಲ್ ಡೈಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್, ಹೌದಾ? ಈ ಟೋಟಲ್ ಆಗಿ 2 ಕ್ವಶನ್ಸ್ 3 or 5 ಮಾರ್ಕ್ಸ್. ಈ 2 ಕ್ವಶನ್ಸ್ ಗಳೇನಾಗಿವೆ, ಇಲ್ಲಿ ಹ್ಯೂಮನ್ ಸ್ಪರ್ಮ್ ಏನಿದೆ ನೋಡಿ, ಇದು ಆನ್ಯುವಲ್ ಎಕ್ಸಾಮ್ಗೆ ಹೋದ ಸಲನೇ ಬಂದಿತ್ತು. ಹೋದ ಎಕ್ಸಾಮ್ ಆನ್ಯುವಲ್ ಎಕ್ಸಾಮ್ಗೆ ನಿಮ್ಗೆ 5 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಶ್ನೆ ಇದು, ಹೌದಾ? ಬಟ್ ಇಂತ ಒಂದು ಫಸ್ಟ್ ಈ ರೀತಿಯಾದ ಎಕ್ಸಾಮ್ ಗಳಲ್ಲಿ ಇದು ನಿಮ್ಗೆ 3 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಒಂದ್ 2-3 ಸಲ ಇದು 3 ಮಾರ್ಕ್ಸ್ ಕೂಡ ಬಂದಿದೆ. ಹಾಗಾಗಿ ಏನ್ ಮಾಡಿದ್ವಿ, ಈ ಸ್ಪರ್ಮ್ ಮತ್ತೆ ಮೆಮರಿ ಗ್ಲ್ಯಾಂಡ್ 3 ಮಾರ್ಕ್ಸ್ ಕೊಟ್ಟಿದ್ದೀನಿ. ಮೆಮರಿ ಗ್ಲ್ಯಾಂಡ್ ಮಾತ್ರ 3 ಮಾರ್ಕ್ಸ್ ಗೆ 5 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ, ಬಟ್ 3 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಹಾಗೆ ಸ್ಪರ್ಮ್ ಕೂಡ ಜಾಸ್ತಿ 5 ಮಾರ್ಕ್ಸ್ ಬಂತೆ, ಬಟ್ ಇಂತ ಎಕ್ಸಾಮ್ ಗಳಲ್ಲಿ ಒಂದ್ 2-3 ಸಲ 3 ಮಾರ್ಕ್ಸ್ ಕೂಡ ಬಂದಿದೆ. ಅದು ಏನ್ ಮಾಡಿ ಜಾಸ್ತಿ ಲೇಬಲ್ಸ್ ಗಳ ನಿಮ್ಗೆ 5 ಮಾರ್ಕ್ಸ್ ಬಂದ್ರೆ ಏನ್ ಮಾಡ್ಬೇಕು, 10 ಲೇಬಲ್ಸ್ ಗಳ ಮಾಡ್ಬೇಕು. ಅದೇ 3 ಮಾರ್ಕ್ಸ್ ಬಂದ್ರೆ ಕಮ್ಮಿ ಮಾಡ್ಬೇಕು ಅಷ್ಟೇ, ಏನ್ ಬಹಳ ಇರೋದಿಲ್ಲ. ಡೈಗ್ರಾಮ್ ಮಾತ್ರ ಒಂದೇ ಇರುತ್ತೆ, ನೀವು ಎರಡಕ್ಕೂ ಪ್ರಾಕ್ಟೀಸ್ ಮಾಡಿ. ಈ ಸ್ಪರ್ಮ್ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಡೈಗ್ರಾಮ್. ಸ್ಪರ್ಮ್ ಮೆಮರಿ ಗ್ಲ್ಯಾಂಡ್ ಇದ್ರೆ ಸ್ಪರ್ಮ್ ತುಂಬಾ ಇಂಪಾರ್ಟೆಂಟ್. ಇದಾಯ್ತು. ಇನ್ನಂದ್ರೆ 5 ಮಾರ್ಕ್ಸ್ ಗೆ ಫಿಕ್ಸ್ ಬರುವಂತ ಕ್ವಶನ್ಸ್ ಗಳನ್ನ ನೋಡೋಣ. ಇದರಲ್ಲಿ 5 ಮಾರ್ಕ್ಸ್ ಗೆ ಅದ್ರೊಳಗಡೆ ಮೊದಲನೇ ಕ್ವಶನ್, ಡ್ರಾ ಅ ಲೇಬಲ್ ಡೈಗ್ರಾಮ್ ಆಫ್ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್.
ಇದು ಬಂದ್ಬಿಟ್ಟು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇನ್ನೊಂದು ಹೇಳ್ತೀನಿ, ಸೆಕೆಂಡ್ ಒನ್ ಡ್ರಾ ಅ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇವೆರಡು ಮೇಲ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇವೆರಡು ಈಗ ಆಗಲೇ ಡಯಾಗ್ರಾಮ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡಯಾಗ್ರಾಮ್. ಇವು ಕ್ವಶನ್ಸ್ ಗಳು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಎನ್ಯುವಲ್ ಎಕ್ಸಾಮ್ ಆಯ್ತು, ನಿಮ್ಮ ಒಂದು ಪ್ರಿಪರೇಟರಿ ಎಕ್ಸಾಮ್ ಆಯ್ತು, ಎಲ್ಲ ಎಕ್ಸಾಮ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಒಂದೊಂದು ಕೂಡ ಒಂದು 8-9 ಸಲ ಬಂದಿರತಕ್ಕಂತ ಡಯಾಗ್ರಾಮ್ಸ್ ಗಳು ಪ್ರತಿ ಸಲ ಬಂದಿದೆ, ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಮ್ಗೆ ಈ ಸಲ ಈ ಚಾಪ್ಟರ್ ಕೊಟ್ಟಿದ್ದಾರೆ, ಇದ್ರ ಮೇಲೆ ಒಂದು 5 ಮಾರ್ಕ್ಸ್ ಕ್ವಶನ್ ಬಂದೇ ಬರ್ತಂದ್ರೆ ಇದ್ರ ಒಂದು ಡಯಾಗ್ರಾಮ್ ಫಿಕ್ಸ್ ಇದ್ದೇ ಇರುತ್ತೆ. ಇದು ಎರಡು ಬದಿ ಸ್ಪರ್ ಮೊದಲು ಬರುವುದು, ಇಲ್ಲ ಅಂತಂದ್ರೆ ಈ ಡಯಾಗ್ರಾಮ್ ಒಂದ್ ಬಂದೇ ಬರುವುದು. ಯಾಕಂದ್ರೆ ತುಂಬಾ ಸಲ ಇದೆ ಇವನೇ ಕ್ವಶನ್ಸ್ ರಿಪೀಟ್ ಮಾಡ್ತಾರೆ. ಯಾಕಂದ್ರೆ ಮುಂದೆ ಬರುವಂತ ಎಕ್ಸಾಮ್ ಮೆಟರ್ ಆಗಿರ್ಬೋದು, ಎನ್ಯುವಲ್ ಆಗಿರ್ಬೋದು ಇಂಪಾರ್ಟೆಂಟ್ ಅಂತ ಹೇಳಿ ಇಂಥ ಎಕ್ಸಾಮ್ ಗಳಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಇವ್ನು ಮಾತ್ರ ಕೊಟ್ಟಿರ್ತಕ್ಕಂಥ ಚಾನ್ಸ್ ಬರುತ್ತೆ. ಹಾಗಾಗಿ ಇವೆರಡು ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಎರಡರದ್ದು ಡಯಾಗ್ರಾಮ್ ನೋಡ್ಕೋಬಹುದು ನೀವು, ಈ ರೀತಿಯಾಗಿದೆ. ಹೌದಾ, ಇದು ಮೇಲ್ ರಿಪ್ರೊಡಕ್ಟಿವ್, ತದನಂತರ ನಿಮ್ಗೆ ಇದು ಫೀಮೇಲ್ ರಿಪ್ರೊಡಕ್ಟಿವ್. ಹೌದಾ, ಇವೆರಡು ಡಯಾಗ್ರಾಮ್ ಇದ್ರದ್ದು. ಓಕೆ, ಇದಾಯ್ತು ಈ ಚಾಪ್ಟರ್ ಮೇಲೆ ಇದಿಷ್ಟು. ಇದ್ರ ಮೇಲೆ ಒಂದು 2 ಎಕ್ಸ್ಟ್ರಾ ನಿಮ್ಗೆ ಡಯಾಗ್ರಾಮ್ ಮುಖಾಂತರ ಇರತಕ್ಕಂಥದ್ದು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಹೌದಾ, ಎಕ್ಸ್ಟ್ರಾ ಅವು ಯಾವ್ಯಾವ ಅಂತ ಹೇಳಿ ನೋಡಿದ್ರೆ, ಮೊದಲನೇದು ವಾಟ್ ಈಸ್ ದ ಸ್ಪರ್ಮ್ಯಾಟೋಜೆನೆಸಿಸ್, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ಎರಡನೇದು ರೈಟ್ ದ ಸ್ಕೆಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಓಜೆನೆಸಿಸ್. ಹೌದಾ, ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ ಓಜೆನೆಸಿಸ್ ಇವು ಎರಡು ಕೂಡ ಒಂದು ಡಯಾಗ್ರಾಮ್ ಇದೆ, ನೋಡ್ಕೋಬಹುದು. ಈ ಟೈಪ್ ಇರತಕ್ಕಂಥ ಡಯಾಗ್ರಾಮ್ಗಳು ಇವೇನಾಗಿದೆ ನಿಮ್ಗೆ ಕ್ವಶನ್ಸ್ ಗಳು ಬಂದ್ರೆ ಬರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವು ಎಕ್ಸಾಮ್ ಗೆ ಒಂದ್ 2-3 ಸಲ ಬಂದಿದೆ. ಈ ಸ್ಪರ್ಮ್ಯಾಟೋಜೆನೆಸಿಸ್ ಇದು ಬಂದಿದೆ, ಬಟ್ ಓಜೆನೆಸಿಸ್ ಎಲ್ಲೂ ಯಾವ ಎಕ್ಸಾಮ್ ಬಂದಿಲ್ಲ. ಇವೆರಡು ಕೂಡ ಇರೋ ಕಾರಣದಿಂದ ಸ್ಪರ್ಮ್ಯಾಟೋಜೆನೆಸಿಸ್ ಒಂದು 2 ಸಲ ಬಂದಿದೆ, ಓಜೆನೆಸಿಸ್ ಬಂದಿಲ್ಲ. ಆದ್ರೂ ಕೂಡ ನಿಮ್ ಕೊಟ್ಟಿರೋದೇನಂತಂದ್ರೆ ಈ ಸಲ ಒಂದೆಡೆ ಫಸ್ಟ್ ಟೆಸ್ಟ್ ಅಲ್ವಾ, ನಿಮ್ ಕೇಳೋಂತ ಕ್ವಶನ್ಸ್ ಆಗಿರ್ಬೋದು ಅಂತ ಹೇಳಿ, ಬಟ್ ಒಂದೆಡೆ ಸ್ಪರ್ಮ್ಯಾಟೋಜೆನೆಸಿಸ್ ಕೇಳಬಹುದು. ಏನಿಲ್ಲ, ಅದೇನು ಒಂದು ಈ ರೀತಿ ಡಯಾಗ್ರಾಮ್ಗಳಿದೆ. ಹೌದಾ, ಅದನ್ನ ನೀವು ಬಾಯ್ ಮಿಸ್ ಆಗಿ ಎಲ್ಲ ಓದ್ಕೊಂಡು ಅದೊಂದು ಚಾಪ್ಟರ್ ಬಿಟ್ಬಿಟ್ರೆ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಹಾಗೆ ಅದೊಂದು ಕ್ವಶನ್ಸ್ ಎಕ್ಸ್ಟ್ರಾ ಮಾಡಿದೀನಿ, ನೀವು ಓದ್ಕೋಬಹುದು. ಓಕೆ, ಅವು ಮಾತ್ರ ಡಯಾಗ್ರಾಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವೆರಡು ಎಕ್ಸ್ಟ್ರಾ ಕ್ವಶನ್ಸ್ ಗಳು. ಓಕೆ, ಇದ್ರ ಮೇಲೆ ನೀವು ಜಾಸ್ತಿ ಓದುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದ್ರ ಮೇಲೆ ಇರ್ತಕ್ಕಂಥದ್ದು ಇವೇ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿರೋ ಕಾರಣ ಇದ್ರ ಮೇಲೆ ಜಾಸ್ತಿ ಎಕ್ಸ್ಟ್ರಾ ಓದುವ ಅವಶ್ಯಕತೆ ಇರೋದಿಲ್ಲ. ಹೌದಾ, ಇನ್ನ ನಂತರ ಥರ್ಡ್ ಚಾಪ್ಟರ್ ನೋಡೋಣ. ಓಕೆ, ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ರೀಪ್ರೊಡಕ್ಷನ್ ಹೆಲ್ತ್. ಹೌದಾ, ಈ ಒಂದು ಚಾಪ್ಟರ್ ಕೂಡ ಒಬ್ಬೊಬ್ಬರಿಗೆ ಎಕ್ಸಾಮ್ ಕೊಟ್ಟಿದ್ದಾರೆ, ಒಬ್ಬೊಬ್ಬರಿಗೆ ಕೊಟ್ಟಿಲ್ಲ. ಹಾಗಾಗಿ ಒಬ್ಬೊಬ್ರು ಕಮೆಂಟ್ ಕೂಡ ಮಾಡಿದ್ದಾರೆ. ಈ ಚಾಪ್ಟರ್ ಕೂಡ ಒಬ್ಬೊಬ್ರು ಕಮೆಂಟ್ ಮಾಡಿಲ್ಲ, ಯಾಕಂದ್ರೆ ಒಂದೊಂದು 4 ಚಾಪ್ಟರ್ ಮಾಡಿದ್ದಾರೆ. ಇಲ್ಲಿಗೆ ಒಬ್ಬೊಬ್ಬರಿಗೆ ಇದ್ದವ್ರು ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಚಾಪ್ಟರ್ ಪ್ಲಾನ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ ಅಲ್ಲಿ ನಿಮಗೆ ಬರುವಂತ ಕ್ವಶನ್ಸ್ ಗಳು ಮೊದಲನೇದು 2 or 3 ಮಾರ್ಕ್ಸ್ ನೋಡೋಣ. 2 or 3 ಮಾರ್ಕ್ಸ್ ಒಳಗಡೆ ಮೊದಲನೇ ಕ್ವಶನ್, ನೇಮ್ ದ 2 ಹಾರ್ಮೋನ್ ಪ್ರೊಡ್ಯೂಸಿಂಗ್ IUDs. ಹೌದಾ, ಅದೇ ಸೆಕೆಂಡ್ ಕ್ವಶನ್ ನೋಡ್ಕೊಂಡ್ಬಿಡಿ, ರೈಟ್ 3 ಸಿಂಪಲ್ ಪ್ರಿನ್ಸಿಪಲ್ಸ್ ಆಫ್ ಪ್ರಿವೆಂಟ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಯಾಸಿಸ್. ಹೌದಾ, ಈ 2 ಕ್ವಶನ್ಸ್ ಗಳು ಇವೇನಾಗಿದೆ, ಇದರಲ್ಲಿ ನಿಮ್ಗೆ ಆಗಲೇ ಹೇಳೋ ಪ್ರಕಾರ ಒಂದು ಈ ಚಾಪ್ಟರ್ ಏನಿದೆ ಸ್ವಲ್ಪ ಜಾಸ್ತಿ ಓದುವಂತ ಚಾಪ್ಟರ್ ಇದು. ಹಾಗೆ ಇದೆ ನಿಮ್ಗೆ ಲಾಸ್ಟ್ ಚಾಪ್ಟರ್ ಒಂದು ಕೂಡ ಇದೆ. ಈ 2 ಚಾಪ್ಟರ್ ಏನಾಗುತ್ತೆ, ನೀವು ತುಂಬಾ ಓದ್ಬೇಕಾಗುತ್ತೆ. ಇದರಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಈ ಕ್ವಶನ್ಸ್ ಗಳು ಇದೆ ನೋಡಿ, ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು, ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಮಾತ್ರ ಕೊಟ್ಟಿರೋದು. ಬಟ್ ಇದಕ್ಕಿಂತ ಬೇರೆ ಕ್ವಶನ್ಸ್ ಕೇಳಬಹುದು. ನಿಮ್ಗೆ ಈ ಚಾಪ್ಟರ್ ಮೇಲೆ 2 or 3 ಮಾರ್ಕ್ಸ್ ಗೆ ಒಂದು ಪ್ರಶ್ನೆ ಕೇಳೋದಾದ್ರೆ ಇವನ್ನಾದ್ರೂ ಕೇಳಬಹುದು, ಇಲ್ಲ ಅಂತಂದ್ರೆ ಬೇರೆ ಆದ್ರೂ ಕೇಳಬಹುದು. ಯಾಕಂದ್ರೆ ಫಸ್ಟ್ ಟೆಸ್ಟ್ ಅನ್ನೋ ಕಾರಣಕ್ಕೆ ಬೇರೆ ಆದ್ರೂ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ, ಹಾಗಾಗಿ ನೋಡ್ಕೊಳ್ಳಿ. ಈ ರೀತಿಯಾದಂತ ಕ್ವಶನ್ಸ್ ಬರ್ಬೋದು, ಯಾಕಂದ್ರೆ ಇವೆರಡು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಕೊಟ್ಟಿರೋದು ಅಷ್ಟೇ. ಇನ್ ನಂತರ 5 ಮಾರ್ಕ್ಸ್ ಕ್ವಶನ್ ನೋಡೋಣ. ಈ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಯಾವ ರೀತಿ ಬರ್ಬೋದು. 5 ಮಾರ್ಕ್ಸ್ ಒಳಗಡೆ ಮೊದಲನೇ ಕ್ವಶನ್, ವಾಟ್ ಈಸ್ ಇನ್ಫರ್ಟಿಲಿಟಿ, ಹೌ ಈಸ್ ಇನ್ಫರ್ಟಿಲಿಟಿ ಟ್ರೀಟೆಡ್ ಬೈ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಲೈಕ್ GIFT ಅಂಡ್ ICS. ಹೌದಾ, ಇದೊಂದು ಕ್ವಶನ್ ಆಯ್ತು. ಇನ್ನು ಇನ್ನೊಂದು ಕ್ವಶನ್ ನೋಡ್ಕೊಂಡು ಸೆಕೆಂಡ್ ಒಂದು ಕ್ವಶನ್, ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಅಂಡ್ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಥರ್ಡ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ನಾನ್ ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಹೌದಾ, ಇನ್ನು 4th ಕ್ವಶನ್ ನೋಡ್ಕೊಂಡ್ಬಿಡಿ, ಎಕ್ಸ್ಪ್ಲೈನ್ ದ ಫಾಲೋವಿಂಗ್ ART. ಇವೇನ್ ಕೊಟ್ಟಿದ್ದ ಫಾಲೋವಿಂಗ್ ಇವನ್ನಷ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಹೌದಾ, ಇವಿಷ್ಟು 5 ಮಾರ್ಕ್ಸ್ ಈ ಚಾಪ್ಟರ್ ಇರತಕ್ಕಂಥ ಕ್ವಶನ್ಸ್ ಗಳು ಕೊಟ್ಟಿರ್ತಕ್ಕಂಥದ್ದು. ಏನಂತ ಅಂದ್ರೆ ಮೊದಲನೇ ಕ್ವಶನ್ ಇದೆ ನೋಡಿ, ವಾಟ್ ಈಸ್ ಇನ್ಫರ್ಟಿಲಿಟಿ. ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ಈ ಎಕ್ಸಾಮ್ ಗಳಲ್ಲಿ ಜಾಸ್ತಿ ಬರ್ತಕ್ಕಂಥ ಕ್ವಶನ್ಸ್. ಹಾಗಾಗಿ ಕೊಟ್ಟಿರೋದು ಈ ಚಾಪ್ಟರ್ ಮೇಲೆ ನಿಮ್ಗೆ ಆಗಲೇ ಹೇಳೋ ಪ್ರಕಾರ ಈ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಗಳು ಇದ್ರ ರಿಲೇಟೆಡ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ. ಈಗ ಲಾಸ್ಟ್ ಕ್ವಶನ್ ಆಗಿ ಕೊಟ್ಟಿದ್ದೀವಿ ನೋಡಿ, ಅಲ್ಲಿ ಒಂದೊಂದು ಏನಿದೆ ನೋಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಅದ್ರದ್ದು ಒಂದೊಂದು ಕೂಡ ನಿಮಗೆ 5 ಮಾರ್ಕ್ಸ್ ತೆಗೆದುಕೊಂಡು ಎಕ್ಸ್ಪ್ಲೈನ್ ಮಾಡುವಂತ ಹೇಳ್ಬೋದು. ಹೌದಾ, ಹಾಗಾಗಿ ಇದರಲ್ಲಿ ಏನಾಗುತ್ತೆ, ನಿಮ್ಗೆ ಈ ರೀತಿಯಾದ ಜಾಸ್ತಿ ಕ್ವಶನ್ಸ್ ಗಳು ಬರುವಂತದ್ದು. ಹೌದಾ, IUDs ಮೇಲೆ, ಹೌದಾ, GIFT ಮೇಲೆ ಈ ರೀತಿಯಾದಂತ ನಿಮ್ಗೆ ಕ್ವಶನ್ಸ್ ಗಳು ಜಾಸ್ತಿ ಬರುವಂತದ್ದು ಇದ್ರ ಮೇಲೆ. ಹಾಗಾಗಿ ಈ ರೀತಿ ರಿಲೇಟೆಡ್ ಕ್ವಶನ್ಸ್ ಬರ್ಬೋದು. ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ದೀನಿ. ಇವ್ನು ಓದ್ಕೊಳ್ಳಿ, ಇದಕ್ಕಿಂತ ಹೆಚ್ಚು ಜಾಸ್ತಿ ಓದ್ಕೊಳ್ಳಿ ಇದ್ರ ಮೇಲೆ, ಈ ಚಾಪ್ಟರ್ ಮೇಲೆ.
ಯಾಕಂದ್ರೆ ಅದಕ್ಕಾಗಿ ಒಬ್ಬೊಬ್ಬರಿಗೆ ಫಸ್ಟ್ ಟೆಸ್ಟ್ ಗೆ ಈ ಚಾಪ್ಟರ್ ಅಪ್ಲೈ ಮಾಡಿಲ್ಲ, ಯಾಕಂದ್ರೆ ಸ್ವಲ್ಪ ಓದ್ಕೊಳ್ಳೋದು ಜಾಸ್ತಿ ಇರುತ್ತೆ ಈ ಚಾಪ್ಟರ್ ಮೇಲೆ, ಹಾಗಾಗಿ ಇದನ್ನೇ ಸ್ಟಡಿ ಮಾಡ್ಬೇಕಾಗುತ್ತೆ. ಅದು ಒಂದೇ ಎರಡು ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಸಿಕ್ತು, ಬಟ್ ಇದರಲ್ಲಿ ಜಾಸ್ತಿ ಸಿಗೋಲ್ಲ, ಹೌದಾ. ಇನ್ ನಂತರ ಫೋರ್ತ್ ಚಾಪ್ಟರ್ ನೋಡ್ಬೋಣ, ಈ ಚಾಪ್ಟರ್ ಮೇಲೆ ಇಷ್ಟೇ. ನಂತರ ಫೋರ್ತ್ ಚಾಪ್ಟರ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸ್, ಹೌದಾ. ಈ ಚಾಪ್ಟರ್ ಮೇಲೆ ಕೂಡ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಯಾಕಂತಂದ್ರೆ ಒಂದು ಕ್ವಶನ್ ಅನ್ಕೊಂಡ್ಬಿಡಿ, ವಾಟ್ ಈಸ್ ಯುವರ್ ಟೆಸ್ಟ್ ಕ್ರಾಸ್, ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್. ಈ ಒಂದು ಚಾಪ್ಟರ್ ಮೇಲೆ ನಿಮ್ಗೆ 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ, ಹೌದಾ. ಬಟ್ 2 ಮಾರ್ಕ್ಸ್ ಗೆ ಈ ರೀತಿ ರಿಲೇಟೆಡ್ ಕ್ವಶನ್ಸ್ ಗಳು ಬರ್ಬೋದು. ಇದೊಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಕೊಟ್ಟಿದ್ದು, ಇದೊಂದು ಯಾಕಂದ್ರೆ ಎಕ್ಸಾಮ್ ಗಳು ಜಾಸ್ತಿ ಬಂದಿದೆ, ಇದೊಂದು ಇಂಪಾರ್ಟೆಂಟ್, ಇದನ್ನ ಬಿಟ್ಟು ಜಾಸ್ತಿ ಓದ್ಕೊಳ್ಳಿ 2 ಮಾರ್ಕ್ಸ್ ಗೆ, ಅದಕ್ಕೆ ಫಾರ್ ಎಕ್ಸಾಂಪಲ್ ಅಂತ ಆಗಿದ್ದು. ಈಗ ನಂತರ ಇದೇ ರೀತಿಯಾಗಿ 3 ಮಾರ್ಕ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಮೊದಲನೇ ಕ್ವಶನ್ ಡಿಫರೆಂಟ್ ರೈಟ್ ಮೇಲ್ ಹೆಟರೋಗೆಮೇಟ್ ಫ್ರಮ್ ಫಿಮೇಲ್ ಹೆಟರೋಗೆಮಿಟಿ, ಹೌದಾ. ಅದೇ ರೀತಿಯಾಗಿ ಎರಡನೇ ಕ್ವಶನ್ ನೋಡ್ಕೊಂಡ್ಬಿಡಿ, ಮೆನ್ಷನ್ ದ ಕಾಸಸ್ ಆಫ್ ಡೌನ್ಸ್ ಸಿಂಡ್ರೋಮ್ ಅಂಡ್ ಆಡ್ ಅ ನೋಟ್ ಆಫ್ ಸಿಂಪ್ಟಮ್ಸ್, ಹೌದಾ. ಈ ಎರಡು ಕ್ವಶನ್ಸ್ ಗಳು ಫಾರ್ ಎಕ್ಸಾಂಪಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು, ಇವು ಇಂಪಾರ್ಟೆಂಟ್, ಎಕ್ಸಾಮ್ ಜಾಸ್ತಿ ಸಲ ಬಂದಿದೆ, ಹಾಗಾಗಿ ರಿಪೀಟೆಡ್ ಆದ ಕ್ವಶನ್ಸ್ ಗಳನ್ನ ಹೇಳಿ ಕೊಟ್ಟಿದ್ದೀನಿ. ಇದರಲ್ಲಿ ಜಾಸ್ತಿ ಓದೋ ಕಾರಣ 2-3 ಮಾರ್ಕ್ಸ್ ಅಲ್ಲಿ ಓದೋಂತ ಜಾಸ್ತಿ ಇರುತ್ತೆ. ಇದರ ಮೇಲೆ ಕೇಳಿದ್ರೆ ನಿಮಗೆ ಹೆಚ್ಚಿಗೆ ಓದ್ಕೊಳ್ಳಿ, ಹೌದಾ. ಇಂಪಾರ್ಟೆನ್ಸ್ ಅಂತ ಕೊಟ್ಟಿದ್ದೀನಿ ನಿಮಗೆ. ಇದ್ರ ಮೇಲೆ ಇನ್ನೂ ಜಾಸ್ತಿ ಕ್ವಶನ್ಸ್ ಗಳು ಈ ರೀತಿ ರಿಲೇಟೆಡ್ ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಓದ್ಕೊಳ್ಳಿ, ಯಾಕಂದ್ರೆ ಇದ್ರಲ್ಲಿ ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ, ಅವು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. 5 ಮಾರ್ಕ್ಸ್ ಕ್ವಶನ್ ನೋಡೋದಾದ್ರೆ, ಮೊದಲನೇ ಕ್ವಶನ್ ಎಕ್ಸ್ಪ್ಲೇನ್ ದ ಲಾ ಆಫ್ ಸಿಗ್ರಿಗೇಷನ್ ಯೂಸಿಂಗ್ ದ ಮೊನೋಹೈಬ್ರಿಡ್ ಕ್ರಾಸ್. ಅದೇ ರೀತಿ ಸೆಕೆಂಡ್ ಕ್ವಶನ್ ವಾಟ್ ಈಸ್ ಇನ್ಕಂಪ್ಲೀಟ್ ಡೊಮಿನೆನ್ಸ್ ಎಕ್ಸ್ಪ್ಲೇನ್ ವಿತ್ ಸೂಟೇಬಲ್ ಎಕ್ಸಾಂಪಲ್. ಇನ್ನಂತರ ಥರ್ಡ್ ವಾಟ್ ಈಸ್ ದ ಡೈಹೈಬ್ರಿಡ್ ಕ್ರಾಸ್ ಇಲಿಸ್ಟ್ರೇಟ್ ವಿತ್ ಆನ್ ಎಕ್ಸಾಂಪಲ್, ಹೌದಾ. ಈ ಥರ್ಡ್ ಇನ್ನೊಂದು ಕ್ವಶನ್, ಈ ಕ್ವಶನ್ ಆದ್ರೂ ಕೇಳಬಹುದು, ಇನ್ನೊಂದು ಕ್ವಶನ್ ಆದ್ರೂ ಕೇಳ್ತಾರೆ, ಅಥವಾ ಅಂತ ಹೇಳ್ಬಿಟ್ಟು ಹೇಳಿದೀನಿ. ಸ್ಟೇಟ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಇಲಿಸ್ಟ್ರೇಟ್ ವಿತ್ ಆನ್ ಎಕ್ಸಾಂಪಲ್, ಹೌದಾ. ಈ 2 ಕ್ವಶನ್ ಅಥವಾ ಇದ್ರ ಬದಲಿ ಅದು ಕೇಳೋಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಕೊಟ್ಟಿರೋದು. ಓಕೆ, ಈ 3 ಕ್ವಶನ್ಸ್ ಗಳು ಏನೇನಿದೆ ಇದ್ರದ್ದು ಒಂದೊಂದು ಡೈಗ್ರಾಮ್ ನೋಡ್ಕೊಳ್ಳಿ. ಮೊದಲನೇ ಕ್ವಶನ್ ಡೈಗ್ರಾಮ್ ಮೊನೋಹೈಬ್ರಿಡ್ ಕ್ರಾಸ್ ನೋಡಬಹುದು, ಈ ರೀತಿಯಾದಂತ ಡೈಗ್ರಾಮ್ ಇದೆ. ಓಕೆ, ಇದೇ ರೀತಿಯಾಗಿ ಈ ಡೈಗ್ರಾಮ್ ಇನ್ಕಂಪ್ಲೀಟ್ ಡೊಮಿನೆನ್ಸ್, ಎರಡನೇ ಡೈಗ್ರಾಮ್ ಇನ್ಕಂಪ್ಲೀಟ್ ಡೊಮಿನೆನ್ಸ್. ಓಕೆ, ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಮೂರನೇದು ಬಂದ್ಬಿಟ್ಟು ನಿಮ್ಗೆ ಡೈಹೈಬ್ರಿಡ್ ಕ್ರಾಸ್ ಇಂಡಿಪೆಂಡೆಂಟ್ ಅಸೆಟ್ಮೆಂಟ್ ಅಂತ ಈ ಮೂರನೇ ಡೈಗ್ರಾಮ್, ಇದು ಈ ರೀತಿಯಾಗಿರ್ತಕ್ಕಂಥದ್ದು, ಹೌದಾ. ಈ 3 ಇದ್ರ ಮೇಲಿದೆ. ಇವೇನಾಗಿದೆ ಈ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಹೌದಾ. ಇದು ಡೈಗ್ರಾಮ್ ಟೈಪ್, ಇದನ್ನ ತೆಗಿಬೇಕು, ಅದ್ರೊಳಗೆ ಏನಿದೆ ಎಲ್ಲ ಚೆನ್ನಾಗಿ ಬಿಡಿಸ್ಬೇಕು, ಯಾಕಂದ್ರೆ ಒಂದು ಮಿಸ್ ಮಾಡ್ಕೋಬಾರ್ದು. ಈ ಫಸ್ಟ್ ಟೆಸ್ಟ್ ಇಂಥ ಟೆಸ್ಟ್ಗಳು ಇವು ತುಂಬಾ ಇಂಪಾರ್ಟೆಂಟ್, ಇವ್ನು ಕೇಳೇ ಕೇಳ್ತಾರೆ, ಹಾಗಾಗಿ ಇವ್ನು 3 ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಹಾಕೊಂಡ್ಬಿಡಿ, ಹೌದಾ. ಇದ್ರೊಳಗಡೆ ಒಂದು ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇದ್ರ ಮೇಲೆ ನಿಮ್ಗೆ ಬೇರೆ 5 ಮಾರ್ಕ್ಸ್ ಕ್ವಶನ್ ಕೊಟ್ಟಿಲ್ಲ, ಯಾಕಂದ್ರೆ ಇವು 3 ತುಂಬಾ ಇಂಪಾರ್ಟೆಂಟ್. ಹೋದ ಸಲ ಎನ್ಯುವಲ್ ಎಕ್ಸಾಮ್ ಕೂಡ ಬಂದಿತ್ತು, ಪ್ರತಿ ಸಲ ಬರುತ್ತೆ ಒಂದೊಂದು ಕ್ವಶನ್ಸ್ ಕೂಡ ಏನಾಗಿದೆ. ಈ ಥರ್ಡ್ ಕ್ವಶನ್ ಇದೆ ನೋಡಿ, ತುಂಬಾ ಸಲ ಬರುತ್ತೆ, ಯಾಕಂದ್ರೆ ದೊಡ್ಡದಿದೆ, ಇನ್ ಸ್ವಲ್ಪ ಜಾಸ್ತಿ ಕೇಳೋದು ಚಾನ್ಸಸ್ ಇರುತ್ತೆ. ಹಾಗಾಗಿ 3 ಕ್ವಶನ್ಸ್ ಅಲ್ಲಿ ಒಂದು ಮಾತ್ರ ಬರುವಂತ ಚಾನ್ಸಸ್ ಇರುತ್ತೆ, ಆದಷ್ಟು ಓದ್ಕೊಳ್ಳಿ. ಓಕೆ, ಈ ಒಂದು ಚಾಪ್ಟರ್ ಮೇಲೆ ಇದಿಷ್ಟೇ, ಯಾಕಂತಂದ್ರೆ ಈ ಚಾಪ್ಟರ್ ನಿಮ್ಗೆ ಇದು 5 ಮಾರ್ಕ್ಸ್ ಗೆ ಈ ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆದ ಕಾರಣ ಈ ಚಾಪ್ಟರ್ ಅಲ್ಲಿ ಇವು ಜಾಸ್ತಿ ಬರುವಂತದ್ದು, ಹಾಗಾಗಿ ಹೇಳಿದ್ದು. ಓಕೆ, ಇನ್ ಲಾಸ್ಟ್ ಚಾಪ್ಟರ್ ನೋಡ್ಬಿಡೋಣ. ಓಕೆ, ಇನ್ ಲಾಸ್ಟ್ ಚಾಪ್ಟರ್ 5th ಚಾಪ್ಟರ್, ಅದು ಬಂದ್ಬಿಟ್ಟು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಹೌದಾ. 5th ಚಾಪ್ಟರ್ ಅಲ್ಲಿ ನಿಮ್ಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇದ್ರೊಳಗಡೆ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್ಸ್. ನಿಮ್ಗೆ ಆಗಲೇ ಹೇಳಿದ್ದೆ ನಾನು, 3rd ಚಾಪ್ಟರ್ ಮತ್ತೆ ಲಾಸ್ಟ್ ಚಾಪ್ಟರ್ ಅಂದ್ರೆ ಈ 5th ಚಾಪ್ಟರ್ ಸ್ವಲ್ಪ ಓದೋದು ಜಾಸ್ತಿ ಇದೆ, ಅದ್ರ ಪ್ರಕಾರ ಇದು ಕೂಡ ಓದೋದು ಜಾಸ್ತಿ ಇದೆ. ನಿಮ್ಗೆ ಈ ತರ ಈಗಲೇ ಹೇಳ್ಬಿಡ್ತೀನಿ ಏನಿದೆ ಅಂತಂದ್ರೆ 3 ಮಾರ್ಕ್ಸ್ ಒಳಗಡೆ ಫಾರ್ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟಿದ್ದೀನಿ. ಮೊದಲು ನೋಡಬಹುದು, ಲಿಸ್ಟ್ ಎನಿ 3 criteria that molecule can act as the genetic material. ಅದೇ ರೀತಿ ಸೆಕೆಂಡ್ ಕ್ವಶನ್, ರೈಟ್ ಎನಿ 3 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜೆನ್ಯೂಮ್ ಪ್ರೊಜೆಕ್ಟ್, ಹೌದಾ. ಈ 2 ಕ್ವಶನ್ಸ್ ಗಳು, ಇವು 2 ಕ್ವಶನ್ಸ್ ಗಳು ಎಕ್ಸಾಮ್ ಗೆ ರಿಪೀಟ್ ಆಗಿರ್ತವೆ, ಒಂದು 2-3 ಸಲ, ಇದಕ್ಕೊಂದು 2-3 ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು. ಹಾಗಾಗಿ ನಿಮ್ಗೆ ಈ ಕ್ವಶನ್ಸ್ ಗಳನ್ನ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ. ಈ ರಿಲೇಟೆಡ್ ಕ್ವಶನ್ಸ್ ಗಳು ಅಥವಾ ಈ ಚಾಪ್ಟರ್ ಮೇಲೆ ಇದಕ್ಕಿಂತ ಬೇರೆ ಬೇರೆ ಕ್ವಶನ್ಸ್ ಗಳು ಬರ್ಬೋದು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಅಂತ ಹಾಕಿದ್ದೀನಿ. ಇದ್ರ ಮೇಲೆ 3 ಮಾರ್ಕ್ಸ್ ಹೀಗಿದೆ, ಹಾಗಾಗಿ ಈ ಕ್ವಶನ್ಸ್ ಗಳ ಮೇಲೆ ಈ ಚಾಪ್ಟರ್ ಮೇಲೆ ಸ್ವಲ್ಪ ಜಾಸ್ತಿನೇ ಓದಿ. ಇನ್ ನಂತರ 5 ಮಾರ್ಕ್ಸ್ ನೋಡೋದಾದ್ರೆ 5 ಮಾರ್ಕ್ಸ್ ಇದ್ರೊಳಗಡೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಹೇಳ್ತಾ ಇದ್ದೀನಿ. ಏನಿದೆ ಅಂದ್ರೆ ಈ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಒಳಗಡೆ ನಿಮ್ಗೆ ಸ್ವಲ್ಪ ಜಾಸ್ತಿ ಓದ್ಬೇಕು, ಹೌದಾ. ಒಂದು 6-7 ಕ್ವಶನ್ಸ್ ಓದ್ಬೇಕಾಗುತ್ತೆ ನೀವು. ನಿಮ್ಗೆ ನಾನು ಓದಿರ್ತಕ್ಕಂಥ ಕ್ವಶನ್ ಯಾವ್ದೇ ಕ್ವಶನ್ ಬಂದ್ರು ಅಟೆಂಡ್ ಮಾಡ್ಬೇಕಂದ್ರೆ ಅಷ್ಟೊಂದು ಎಕ್ಸಾಂಪಲ್ ಓದಲೇಬೇಕು, ಅಷ್ಟು ಕ್ವಶನ್ಸ್ ಗಳನ್ನ, ಹೌದಾ. ಹಾಗಾಗಿ ಏನಾಗುತ್ತೆ ಇದರಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ 3 ಕ್ವಶನ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ಈ 3 ಕ್ವಶನ್ಸ್ ಆಗುತ್ತೆ ಜಾಸ್ತಿ ಎನ್ಯುವಲ್ ಎಕ್ಸಾಮ್ ಆಯ್ತು, ಇಂಥ ಎಕ್ಸಾಮ್ಸ್ ಗಳಿಗೆ ಆಯ್ತು, ಜಾಸ್ತಿ ಕೇಳ್ತಕ್ಕಂಥ ಕ್ವಶನ್ಸ್ ಗಳು. ಈ ಫಸ್ಟ್ ಟೆಸ್ಟ್ ಗೆ ಅಂತ ಅಂದ್ಕೊಂಡು ಏನಾಗುತ್ತೆ ನಿಮ್ಗೆ ಜಾಸ್ತಿ ಒಂದೊಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ ಗಳು ಕೇಳೋದು ತುಂಬಾ ಚಾನ್ಸಸ್ ಇರುತ್ತೆ. ಈಗ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಟಫ್ ಆಗ್ಬಾರ್ದು, ಬಹಳ ಓದೋದಾದ್ರೆ ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ಓದೋದಿಲ್ಲ. ಸ್ಟಾರ್ಟಿಂಗ್ ಇರೋ ಕಾರಣ ನಿಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಚಾನ್ಸಸ್ ಇರುತ್ತೆ. ಅದರೊಳಗೆ 3 ಹೇಳ್ತಾ ಇದೀನಿ. ಮೊದಲನೇದು ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಲ್ಯಾಕ್ ಆಫ್ ಫ್ರೆಂಡ್ ಮಾಡೆಲ್ ವಿತ್ ಲೇಬಲ್ ಡಯಾಗ್ರಾಮ್. ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ಎನಿ 5 ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್, ಹೌದಾ. ಥರ್ಡ್ ಕ್ವಶನ್ ಮೆನ್ಷನ್ ದ ಅಪ್ಲಿಕೇಶನ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್. ಈ ಕ್ವಶನ್ಸ್ ಗಳೇನಿದೆ
ಮೊದಲನೇ ಕ್ವಶನ್ಸ್ ಎಕ್ಸಾಮ್ಗೆ ಎಕ್ಸಾಮ್ಗೆ ಈ ಟೈಪ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಒಂದು ಕ್ವಶನ್ಸ್ ಕೂಡ ನಿಮ್ಗೆ ನೋಡಿದ್ರೆ ತುಂಬಾ ಸಲ ಕೇಳ್ತಕ್ಕಂಥ ಕ್ವಶನ್ಸ್. ಈ ಥರ್ಡ್ ಕ್ವಶನ್ಸ್ ಈ ಟೈಪ್ ಎಕ್ಸಾಮ್ಗಳಲ್ಲಿ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಈ ರೀತಿ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳ್ತಾರೆ ಈ ಒಂದು ನಿಮ್ಗೆ ಕ್ವಶನ್ಸ್. ಅದಕ್ಕಾಗಿ ಈ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಜಾಸ್ತಿ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಅಂತ ಹೇಳಿ 3 ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದೀನಿ. ಇದ್ರ ಮೇಲೆ ಇನ್ನೂ ಎಕ್ಸಾಂಪಲ್ ಇದೆ, ಇವ್ನು ಫಸ್ಟ್ ಓದ್ಕೊಳ್ಳಿ, ಇವ್ನು ಪೂರ್ತಿ ಕಂಪ್ಲೀಟ್ ಆಗಿ ನಿಮ್ಗೆ ಬರೋ ರೀತಿಯಲ್ಲಿ ಓದ್ಕೊಳ್ಳಿ. ತದನಂತರ ನೀವು ನೆಕ್ಸ್ಟ್ ಓದ್ಕೋಬಹುದು. ಯಾಕಂತಂದ್ರೆ ಇದರಲ್ಲಿ ನಿಮ್ಗೆ ಕ್ವಶನ್ಸ್ ಗಳು ಜಾಸ್ತಿ ಇದೆ. ಅದ್ರೊಳಗಡೆ ನಾನು 3 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ನಿಮ್ಗೆ ಇದ್ರೊಳಗಡೆ ಇಂಪಾರ್ಟೆಂಟ್ ಯಾವ್ದು ಅನಿಸುತ್ತೆ ನೋಡಿ, ಅದ್ರೊಳಗಡೆ ಯಾವ್ದೊಂದು ಬುಕ್ ಇದ್ರು ಕೂಡ ತೆಗೆದುಕೊಳ್ಳಿ, ಎಷ್ಟು ಕ್ವಶನ್ ಇದೆ ಅದ್ರಲ್ಲಿ 3 ಫಸ್ಟ್ ಸ್ಟಡಿ ಮಾಡಿ, ನಂತರ ಉಳಿದಿದ್ದೆಲ್ಲ ಕ್ವಶನ್ ಸ್ಟಡಿ ಮಾಡಿ. ಯಾಕಂತಂದ್ರೆ ಇವು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ, ಜಾಸ್ತಿ ಇರೋ ಕಾರಣ ಹೇಳಿದ್ದು. ಓಕೆ, ಈ 5 ಚಾಪ್ಟರ್ ಗಳು ವಿಡಿಯೋ ಮಾಡಿದೆ. ಇದರಲ್ಲಿ ಓಕೆ, ಇದಿಷ್ಟು ನಾನು 5 ಚಾಪ್ಟರ್ ಗಳದ್ದು ಇಂಪಾರ್ಟೆಂಟ್ ಕ್ವಶನ್ ಗಳು ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, 1-2 ಚಾಪ್ಟರ್ ತುಂಬಾ ಜಾಸ್ತಿ ಓದ್ಕೊಳ್ತಿದೆ. 3rd ಚಾಪ್ಟರ್ ಮತ್ತೆ ಹೇಳ್ತಕ್ಕಂಥ ಲಾಸ್ಟ್ ಚಾಪ್ಟರ್ 5th ಚಾಪ್ಟರ್ ಇವನ್ ಜಾಸ್ತಿ ಓದ್ಕೊಳ್ಳಿ. ಸ್ವಲ್ಪ ಆದ ಕಾರಣ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ, ಅದರಲ್ಲಿ ಫಸ್ಟ್ ಓದ್ಕೊಳ್ಳಿ, ನಂತರ ಜಾಸ್ತಿನೂ ಕೂಡ ಓದ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ಚಾಪ್ಟರ್ ಗಳು ಸ್ವಲ್ಪ 1-2 ಚಾಪ್ಟರ್ ನಿಮ್ಗೆ ನೋಡಬಹುದು. ಒಬ್ಬೊಬ್ರಿಗೆ ಏನಾಗಿದೆ 3rd ಚಾಪ್ಟರ್ ರೀಪ್ರೊಡಕ್ಟಿವ್ ಹೆಲ್ತ್ ಏನಾಗಿದೆ ಜಾಸ್ತಿ ಜನಕ್ಕೆ ಕೇಳಿಲ್ಲ. ಇನ್ನೊಂದಿಷ್ಟು ಕಡೆ ಜಾಸ್ತಿ ಜನಕ್ಕೆ ಏನಾಗಿದೆ 5th ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ ಕೆಲವರಿಗೆ ಕೇಳಿಲ್ಲ. ಹೀಗಾಗಿ ಏನಾಗಿದೆ ಒಬ್ಬೊಬ್ರಿಗೆ ಆ ಚಾಪ್ಟರ್ ಕೇಳಿಲ್ಲ, ಒಬ್ಬೊಬ್ರಿಗೆ ಈ ಚಾಪ್ಟರ್ ಕೇಳಿಲ್ಲ. ಅದನ್ನ ಕೇಳಿದಾರೆ ಇದನ್ನ ಕೊಟ್ಟಿದ್ದಾರೆ, ಇದನ್ನ ಕೇಳಿದ್ರೆ ಇದನ್ನ ಕೊಟ್ಟಿದ್ದಾರೆ. ಹೀಗಾಗಿ ಏನಾಗುತ್ತೆ, ಅವರಿಗೆ 1-2 ಚಾಪ್ಟರ್ ಏನ್ ಕೊಟ್ಟಿದ್ದಾರೆ, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇರ್ತಕ್ಕಂಥ ಚಾಪ್ಟರ್ ಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಏನೇನು ಚಾಪ್ಟರ್ ಆಡ್ ಮಾಡಿದ್ದಾರೆ, ಅವರಿಗೆ ಸ್ವಲ್ಪ ಜಾಸ್ತಿ ಓದೋದು ಕ್ವಶನ್ಸ್ ಗಳನ್ನ ಚಾಪ್ಟರ್ ಗಳನ್ನ ಆಡ್ ಮಾಡಿದ್ದಾರೆ. ಹಾಗೆ ಏನಾಗುತ್ತೆ, ನಿಮ್ಗೆ ಇಂಪಾರ್ಟೆಂಟ್ ಚಾಪ್ಟರ್ ಇರ್ತಕ್ಕಂಥದ್ದು ಹೇಳಿದೀನಿ, ಒಂದ್ ಸ್ವಲ್ಪ ಜಾಸ್ತಿ ಓದೋದಕ್ಕೆ ಅದ್ರೊಳಗೊಂದು ಇಂಪಾರ್ಟೆಂಟ್ ಕೊಟ್ಟು ನಿಮ್ಗೆ ಜಾಸ್ತಿ ಓದೋದಕ್ಕೂ ಕೂಡ ಹೇಳಿದೀನಿ. ಇಷ್ಟೆಲ್ಲ ಹೇಳಿದೆ. ಓಕೆ, ಈ ವಿಡಿಯೋದಲ್ಲಿ ಇದ್ರದ್ದು PDF ಕೂಡ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ PDF ಲಿಂಕ್ ಕೂಡ ಕೊಡ್ತೀನಿ. ಹೋಗಿ ಲಿಂಕ್ ಮೇಲೆ ಡೌನ್ಲೋಡ್ ಮಾಡ್ಕೊಂಡು PDF ಯೂಸ್ ಮಾಡ್ಕೋಬಹುದು. ಯಾಕಂತಂದ್ರೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಸ್ಟಡಿ ಮಾಡೋದಕ್ಕೆ ಕೊಟ್ಟಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಚೆಕ್ ಮಾಡಿ. ನಂತರ ನೀವು ಎಕ್ಸಾಮ್ ಕೂಡ ಹತ್ತಿರ ಬರ್ತದೆ. ಫಸ್ಟ್ ಎಷ್ಟದ್ದು ನಿಮ್ಗೆ ಇನ್ನು ಕನ್ನಡ ಇಂಗ್ಲಿಷ್ ಕೂಡ ಮಾಡ್ಬೇಕಂತ ಇದೇ ರೀತಿಯಾಗಿ ಸ್ವಲ್ಪ ಹೆಲ್ಪಿಂಗ್ ವಿಡಿಯೋ ಅಷ್ಟೇ, ಜಾಸ್ತಿ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಇಂಗ್ಲಿಷ್ ಒಳಗೆ ಸಿಗುವಂತದ್ದೆಲ್ಲ. ಹಾಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೈಡ್ಲೈನ್ಸ್ ಬಗ್ಗೆ ಬೇಕಂತಂದ್ರೆ ವಿಡಿಯೋ ಮಾಡ್ಬೋದು. ಅಂತಂದ್ರೆ ನೀವು ಕಮೆಂಟ್ ಮಾಡಿ, ಅದ್ರದ್ದು ಕೂಡ ಬೇಕಂತಂದ್ರೆ ಅದ್ರದ್ದು ಕೂಡ ಬಂದಂತ ವಿಡಿಯೋಗಳಲ್ಲಿ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಏನಾಗುತ್ತೆ, ನಿಮ್ಗೆ ಒಂದು ಪೂರ್ತಿ ಪ್ಯಾಟರ್ನ್ ನಿಮ್ಮ ಸೆಕೆಂಡ್ PUC ಆಯ್ತು, ಫಸ್ಟ್ PUC ಆಯ್ತು, ನಿಮ್ಗೆ ಎಕ್ಸಾಮ್ ಪ್ರತಿಯೊಂದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕನ್ನಡ ವಿತ್ ಇಂಗ್ಲಿಷ್ ಆಯ್ತು, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ ಹೇಳಿ ಪೂರ್ತಿ ಒಂದು MCQ ಕೂಡ ಆಯ್ತು, ಎಷ್ಟು ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಎಷ್ಟು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಎಷ್ಟು ಕ್ವಶನ್ ಬರುತ್ತೆ, 35 ಮಾರ್ಕ್ಸ್ ಆಯ್ತು, 40 ಮಾರ್ಕ್ಸ್ ಆಯ್ತು. ಈಗ ಉದಾಹರಣೆಗೆ ಈಗ 35 ಮಾರ್ಕ್ಸ್ ಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಇದ್ರೆ, ಮ್ಯಾಥ್ಸ್, ಕನ್ನಡ, ಇಂಗ್ಲಿಷ್ 40 ಮಾರ್ಕ್ಸ್ ಇದೆ. ಅವು ಯಾವ್ಯಾವ ಹೆಂಗೆ ಎಷ್ಟು ಮಾರ್ಕ್ಸ್ ಯಾವ ಇರುತ್ತೆ ಅದ್ರದ್ದೊಂದು ಪ್ಯಾಟರ್ನ್ ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದು ತುಂಬಾ ಹೆಲ್ಪಿಂಗ್, ಅದನ್ನ ಮಿಸ್ ಮಾಡ್ಕೊಬೇಡಿ, ಅದನ್ನು ಕೂಡ ನೋಡ್ಕೊಳ್ಳಿ. ಎಕ್ಸಾಮ್ಗೆ ನಿಮ್ಗೆ ಇನ್ನೂ ಹೆಲ್ಪ್ ಆಗಿಬಿಡುತ್ತೆ, ಈ ರೀತಿ ಪ್ಯಾಟರ್ನ್ ಬರುತ್ತೆ ಅಂತ ಓದ್ಕೋಕೆ. ಹೌದಾ? ಓಕೆ, ಈ ವಿಡಿಯೋದಲ್ಲಿ ಇಷ್ಟು. ವಿಡಿಯೋ ತಪ್ಪದೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೆಲ್ಪಿಂಗ್ ಬಿಡ್ತೀವಿ.